ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಕೆ. ಇವತ್ತು ಬೆಳಗ್ಗೆ ರೆಡಿ ಆಗಿಬಿಟ್ಟು ಅಲ್ಲಿ ಹೊಂಟಾರಂತ ಅಂದ್ಕೊಳಕ್ತೀರಿ. ಹೇಳ್ತೀನಿ, ನಮ್ಮ ಮನೆ ದೇವ್ರಿಗೆ ಹೊಂಟೇವ್ರಿ ನಾವು ಇವತ್ತು. ಒಂದು ಫಂಕ್ಷನ್ ಐತಿ. ನನ್ನ ಮಗಳಾಗಬೇಕು, ನಮ್ಮ ಅಕ್ಕನ ಮಗಳು ರೀ. ಆಕಿಗೆ ಅಂದರೆ ನನ್ನ ಫ್ಯಾಮಿಲಿ ಒಳಗೆ ಅಪರೂಪ, ಅಂದ್ರೆ ಲಾಡ್ಲಿ ಅಂತ ಹೇಳ್ತಾರೆ. ಹಿಂಗೆ ಆಕಿಗೋಸ್ಕರ ಏನು ಎಷ್ಟು ಕೊಟ್ರೂ ಸಾಲಂಗಿಲ್ಲ, ಅಷ್ಟು ನಾವೆಲ್ಲರೂ ಪ್ರೀತಿ ಅದೇವ ಆಕಿ ಮೇಲೆ. ನಾನು ಫಂಕ್ಷನ್ಗೆ ಹೊಂಟಿಲ್ಲ, ನಮ್ಮ ಹಸ್ಬೆಂಡ್ ಅವ್ರು ಹೊಂಟಿದ್ದಾರೆ. ಬಿಕಾಸ್ ನನಗೆ ಟೈಮ್ ಇಲ್ಲ. ಆಂಟಿ ಅವ್ರು ಇರ್ತಾರೆ ರೀ ಅಲ್ಲಿ, ಏನೇನು ಕೊಟ್ಟು ಕಳಿಸಿದ್ದೀನಿ ಅದೆಲ್ಲ ಹಾಕ್ತಾರೆ. ಮತ್ತು ನೋಡಿರಿ, ನಾನು ಔಟ್ಫಿಟ್ ಏನಿಲ್ಲ, ಸಿಂಪಲ್ ರೆಡಿ ಆಗಿದ್ದೀನಿ ಅಷ್ಟು. ಮತ್ತು ಭಾಳ ಲೇಟ್ ಆಯಿತು ಆಲ್ರೆಡಿ. ಇನ್ನೂ ನಾಷ್ಟ ಮಾಡಬೇಕು, ನಾಷ್ಟ ಅಲ್ಲೇ ಹೊರಗಡೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಮನೆಯಲ್ಲಿ ಏನು ಮಾಡಿಲ್ಲ. ಯಾಕಂದರೆ ಪೂಜೆ ಎಲ್ಲ ಮಾಡೋದಿತ್ತು. ಹೆಂಗೆ ಪೂಜೆ ಮಾಡಿದ್ದೇನೆ ಅಂತ ತೋರಿಸ್ಕೊಂಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಆರ್ಯಾಗ ನೋಡೋರಂತ. ಆರು ಇಲ್ಲಿ ಬಾ, ನಮ್ಮ ಆರು ಔಟ್ಫಿಟ್ ನೋಡೋರು ನೋಡ್ರಿ. ಪೂಜೆ ಎಲ್ಲ ಆಲ್ರೆಡಿ ಎಲ್ಲ ಮುಗಿಸ್ಕೊಂಡೇನಿ, ನೋಡ್ತಿರ್ಬೋದು. ಇವಾಗ ಹೊರಡೋದು ನೋಡ್ರಿ. ಇಷ್ಟ ಹ್ಯಾಪಿ. ನಾವು ಮನೆ ದೇವ್ರಿಗೆ ಹೊಂಟಿದ್ದು ರೀ, ನಮ್ಮ ಮನೆ ದೇವ್ರ. ಮತ್ತು ಯಾವ ದೇವ್ರು ಅಂತಂದ್ರೆ ಯಡೂರು ವೀರಭದ್ರೇಶ್ವರಿಗೆ ಹೊಂಟಿದ್ದು. ಅದಕ್ಕೆ ತಿಂಗಳೊಳಗೆ ಹೋಗ್ಬೇಕಂತಂತಾರೆ. ಹೀಗಾಗಿ ನಾವು ಭಾಳ ದಿನ ಆಯಿತು ಹೋಗಿರಲಿಲ್ಲ. ಹೀಗಾಗಿ ನಮ್ಮ ಸ್ಕೂಟಿ ಮ್ಯಾಗ ಹೊಂಟಿದ್ದು ರೀ ನಾವು. ಯಾಕಪ್ಪ ಅಂತಂದ್ರೆ ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಮತ್ತು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ತುಂಬ. ಹೀಗಾಗಿ ಪಟ್ನ ಹೋಗಿ ಪಟ್ನ ಬರಬೇಕಂತ ಹೇಳಿ ಹೊರಟಿದ್ದು ರೀ ನಾವು, ನಾನು ಆರ್ಯ ಅವ್ರ ಪಪ್ಪ. ಇದು ಕೃಷ್ಣಾ ನದಿ ರೀ, ನೋಡ್ಬೋದು. ಭಾಳ ದೊಡ್ಡದೈತ್ರಿ. ಮತ್ತು ಅಲ್ಲಿ ಹೋದಾಗ ಒಂದ್ಸಲ ಎಲ್ಲರೂ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಹೋಗ್ತಾರೆ. ಬಿಟ್ರೆ ಕೈಕಾಲ ಅಷ್ಟೇ ತೊಳ್ಕೊಂಡು ಆಲ್ರೆಡಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಆರ್ಯ ನೋಡ್ರಿ, ಹೊರಗೆ ಹೋಗಿದ ತಕ್ಷಣ ನೋಡಿದ ತಕ್ಷಣ ಏನಾದರೂ ಜ್ಯೂಸ್ ಇರಲಿ, ಏನಾದರೂ ಸ್ನ್ಯಾಕ್ಸ್ ಇರಲಿ, ಇಲ್ಲ ಗಾಡಿ ಇರಲಿ, ಏನಾದರೂ ಟಾಯ್ಸ್ ನೋಡಿದಂದ್ರೆ ಬೇಡಾಕ ಚಾಲು ಮಾಡಿಬಿಡ್ತಾನು. ನಾವು ಸೋಡಾ ಕುಡ್ದು ರೀ. ಮತ್ತು ಇವ ನೋಡ್ರಿ ನಮ್ಮ ಆರ್ಯ ಜ್ಯೂಸ್ ಕುಡಿಯಾಕ್ತಿದ್ದ. ಹೊರಗಿಂದ ಅಷ್ಟು ಕೊಡೋಕೆ ಇಷ್ಟ ಆಗಲ್ಲ, ಬಟ್ ಏನು ಮಾಡೋದು, ಹಠ ಮಾಡ್ತಾನಲ್ಲ ಕಂಟಿನ್ಯೂಸ್. ಹೀಗಾಗಿ ಕೊಡಬೇಕಾಗುತ್ತೆ. ಬೇಡ ಬೇಡ ಅಂತ ಅಂದರೂ ತೊಗೊಳಾಗ್ತಿದ್ದ. ಹೀಗಾಗಿ ನಾವು ಎಲ್ಲ ಹಿಟ್ಟಕ್ಕಿ ತೊಗೊಂಡು ದೇವ್ರಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಹೊರಟು ನೋಡ್ರಿ, ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿ. ಆಲ್ರೆಡಿ ಭಾಳ ಟೈಮ್ ಆಗಿತ್ತು, ಪ್ರಸಾದನೂ ಬಂದಾಗಿತ್ತು. ಹೀಗಾಗಿ ಊಟನೂ ಮಾಡಿಲ್ಲ. ಲಾಸ್ಟ್ ಟೈಮ್ ನಾವು ಗುಡ್ಡಾಪುರ ದಾನಮ್ಮಗೆ ಹೋದಾಗೂ ಅವಾಗೂ ಪ್ರಸಾದ ಸಿಗಲಿಲ್ಲ ರೀ ನಮ್ಗೆ. ಈ ಸಲನೂ ಸಿಗಲಿಲ್ಲ. ಆಲ್ರೆಡಿ ಟೈಮ್ ಆಗಿ ಲೇಟ್ ಮಾಡಿ ಹೋಗ್ತೀವಲ್ಲ, ಹೀಗಾಗಿ ನೋಡಿರಿ ನಮ್ಮ ಆರ್ಯ ಕಂಟಿನ್ಯೂ ಅಳಾಗ್ತಿದ್ದ. ಇಲ್ಲಿ ಎಲ್ಲ ದೇವಸ್ಥಾನನೂ ಹೊಸವಾಗಿ ಕಟ್ಟಿದ್ದಾರೆ, ಎಲ್ಲ ರಿಕವರ್ ಆಗೈತ್ರಿ ಈಗೆಲ್ಲ. ಮೊದಲಿನ ಥರ ಏನಿಲ್ಲ, ಕಟ್ಟಡ ನಡೆದಿತ್ತು. ಬಟ್ ಇದು ನೋಡಿರಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಗುಡಿ ಅಂತ ಹೇಳಿ. ಮೊದಲು ಚಿಕ್ಕದಿತ್ತು. ಹೀಗಾಗಿ ನಾವು ಬಂದಿರಲಿಲ್ಲ, ನೋಡಿ ಸಡನ್ಲಿ ಭಾಳ ಖುಷಿ ಆಯಿತು. ಇಷ್ಟೆಲ್ಲ ದೊಡ್ಡದು ಕಟ್ಟಿದ್ದಾರೆ ದೇವಸ್ಥಾನ, ಎಲ್ಲ ರಿಕವರ್ ಆಗಿತ್ತಲ್ಲ ಅಂತ ಹೇಳಿ ಸಮಾಧಾನ ಅನಿಸಿತ್ರಿ. ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಮ್ಮ ಆರ್ಯ ನೋಡ್ರಿ ಹೋಗಿ ಏನಾದರೂ ನಾವು ಸ್ನ್ಯಾಕ್ಸ್ ತೊಗೊಂಬರ್ಬೇಕು ಅಂದ್ರೆ ಸ್ನ್ಯಾಕ್ಸ್ ಫುಲ್ ಫ್ರೆಶ್ ಇರುತ್ತೆ ಅಲ್ಲಿ. ಹೀಗಾಗಿ ಮತ್ತು ನೋಡಿರಿ ನಮ್ಮ ಆರ್ಯ ತೊಗೊಳಕ್ಕೆ ಹೋದಾಗ ಒಂದು ಗಾಡಿ ತೊಗೊಂಡ್ಬಿಟ್ಟಾನು. ಒಟ್ಟೆ ಕೇಳಂಗಿಲ್ಲ, ಜಸ್ಟ್ ನೋಡಿದಂದ್ರೆ ಸಾಕು ತೊಗೊಂಡ್ಬಿಡ್ತಾನು. ಇದೆ ನೋಡ್ರಿ ನಮ್ಮ ಮನೆ ದೇವ್ರ ಯಡೂರು ವೀರಭದ್ರೇಶ್ವರ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ರಿ ಅಲ್ಲಿಂದ್ರನ. ಆಮೇಲೆ ಗೋಮಾತಾ ಕಡೆ ಆಲ್ರೆಡಿ ನೀವು ಈ ದೇವರನ್ನಾಗಲಿ ಮತ್ತು ಈ ಪ್ಲೇಸನ್ನಾಗಲಿ ಆಲ್ರೆಡಿ ನಾನು ವ್ಲಾಗ್ಸಲ್ಲಿ ಒಂದು 2-3 ಟೈಮ್ಸ್ ನೋಡಿರಿ ಅಂತ ಅನ್ಕೋತೀನಿ. ಏನೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಹೀಗಾಗಿ ಈ ಸಲ ವ್ಲಾಗ್ ಮಾಡಬೇಕಿತ್ತಲ್ಲ, ಹೀಗಾಗಿ ಹೋದ್ಮೇಲೆ ವ್ಲಾಗ್ ಹೆಂಗೆ ಬಿಡೋಕ್ಕಾಗುತ್ತಾ ಅಂತ ಹೇಳಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ರಿ. ಬಿಟ್ಟರೆ ಏನಿಲ್ಲ, ಯಾಕಂದ್ರೆ ಪದೇ ಪದೇ ಹೋಗಿದ್ದ ದೇವ್ರಿಗೆ ಹೋಗಿ ತೋರಿಸೋದೂ ಸರಿ ಅನ್ಸಂಗಿಲ್ಲ. ಹೀಗಾಗಿ ಮತ್ತು ಅಲ್ಲಿ ನೋಡ್ರಿ, ಅದು ಎಲ್ಲ ಬಾಳೆಹಣ್ಣು ನಮ್ಮ ಹಸ್ಬೆಂಡ್ ಅವ್ರು ಕೂಡ ಆಗ್ತಿದ್ರು. ಮತ್ತು ಅಲ್ಲಿ ಪೆನಾಯಿಲ್ ತೊಗೊಂಡಿವ್ರಿ ನಾವು. ಪೆನಾಯಿಲ್ ಹೆಂಗಪ್ಪ ಅಂತಂದ್ರೆ ಭಾಳ ಫ್ರೆಶ್ ಇರುತ್ತೆ ಮತ್ತು ಚಲೋ ಇರುತ್ತೆ ರೀ ಪೆನಾಯಿಲ್. ನಮಗೆ ಭಾಳ ಇಷ್ಟ. ಅಲ್ಲಿ ಹೋದ್ರೆ 1-2 ಬಾಟಲ್ 3 ಬಾಟಲ್ ತೊಗೊಂಬರ್ತಿರ್ತೀವಿ. ಮತ್ತು ನಾವು ಖಾಯಂ ಹೋಗ್ತೀವಿ. ಅಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿದ್ದು ರೀ. 9 ಆಗಕ್ಕೆ ಬಂದಿತ್ತು ರೀ. ಈಗ ಜಸ್ಟ್ ಬಂದು ಮನೆಗೆ ಇವಾಗ ಅಡುಗೆ ಮಾಡಬೇಕು. ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು ರೀ.
ನೋಡ್ರಿ ನಮ್ಮ ಮಾರಿಯ ಬಂದ ತಕ್ಷಣ ನೋಡ್ರಿ ಬಂದ ತಕ್ಷಣ ಎಲ್ಲ ಗಾಡಿ ಕೂಡಿಸ್ಕೊಂಡು ಆಡಾಕತ್ತ ನೀವ ಹೀರೋ ಸ್ಪೀಕರ್ ತಗೊಮ್ಮ ಇದು ನೋಡ್ರಿ ಗಾಡಿ ಒಳಗೆ ಸ್ಪೀಕರ್ ಐತಿ